ನಮಸ್ಕಾರ. ಇಡೀ ಬ್ರಹ್ಮಾಂಡವನ್ನೇ ಒಂದೇ ಕ್ಷಣದಲ್ಲಿ ಒಂದೇ ಜಾಗದಲ್ಲಿ ನೋಡಕ್ ಸಾಧ್ಯನಾ? ಬನ್ನಿ, ಇವತ್ತು ನಾವು ಹಿಂದೂ ಧರ್ಮಗ್ರಂಥಗಳಲ್ಲೇ ಅತ್ಯಂತ ವಿಸ್ಮಯಕಾರಿ ಅಂತ ಹೇಳೋ ಕೃಷ್ಣನ ವಿಶ್ವರೂಪ ದರ್ಶನದ ಬಗ್ಗೆ ಮಾತಾಡೋಣ. ಅದರ ಆಳವಾದ ಅರ್ಥವನ್ನ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗಿದ್ರೆ ಈ ವಿಶ್ವರೂಪ ದರ್ಶನ ಅಂದ್ರೆ ಏನು? ಇದು ಕೇವಲ ಕಣ್ಣಿಗೆ ಕಾಣುವ ಒಂದು ದೃಶ್ಯ ಅಷ್ಟೇನಾ? ಖಂಡಿತ ಇಲ್ಲ. ಇದು ಅದಕ್ಕಿಂತ ತುಂಬಾನೇ ದೊಡ್ಡದು. ಇದೊಂದು ತಾತ್ವಿಕ ಸತ್ಯದ ಅನಾವರಣ ಅಂತ ಹೇಳ್ಬೋದು. ಅಂದ್ರೆ ಇಡೀ ಬ್ರಹ್ಮಾಂಡ, ಅದರ ಸೃಷ್ಟಿ, ಸ್ಥಿತಿ, ಲಯ ಎಲ್ಲವೂ ಒಂದೇ ಒಂದು ದೈವಿಕ ಶಕ್ತಿಯೊಳಗೆ ಇದೆ ಅಂತ ತೋರಿಸುವ ದರ್ಶನ. ನಮ್ಮ ಇವತ್ತಿನ ಪಯಣದಲ್ಲಿ ನಾವು ಮೊದಲು ಎಲ್ರಿಗೂ ಗೊತ್ತಿರೋ ಕುರುಕ್ಷೇತ್ರ ಯುದ್ಧಭೂಮಿಯ ದೃಶ್ಯಕ್ಕೆ ಹೋಗೋಣ. ಆಮೇಲೆ ಕೌರವರ ಆಸ್ಥಾನದಲ್ಲಿ ನಡೆದ ಇನ್ನೊಂದು ಪ್ರಸಂಗವನ್ನ ನೋಡೋಣ. ಅದಾದ್ಮೇಲೆ ಇದರ ಹಿಂದಿರೋ ಫಿಲಾಸಫಿ ಏನು ಅಂತ ಅರ್ಥ ಮಾಡ್ಕೊಂಡು ಕೊನೆಗೆ ಒಂದು ಅಚ್ಚರಿಯ ವಿಷಯ ಅಂದ್ರೆ ಇದರ ಮೊದಲ ದರ್ಶನ ಯಾವಾಗಾಯಿತು ಅನ್ನೋದನ್ನ ತಿಳಿಯೋಣ. ಸರಿ, ಈಗ ಶುರು ಮಾಡೋಣ. ಎಲ್ಲಕ್ಕಿಂತ ಫೇಮಸ್ ಆದ ಸನ್ನಿವೇಶದಿಂದ, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನಡೆದ ವಿಶ್ವರೂಪ ದರ್ಶನ. ಇದನ್ನ ಭಗವದ್ಗೀತೆಯ ಹೃದಯ ಅಂತಾನೆ ಕರೀತಾರೆ. ಈ ಮಹಾನ್ ದರ್ಶನಕ್ಕೆ ಒಂದು ಹಿನ್ನೆಲೆ ಇದೆ. ಯುದ್ಧ ಭೂಮಿಯಲ್ಲಿ ತನ್ನ ಬಂಧುಗಳನ್ನೇ ಎದುರಾಳಿಗಳಾಗಿ ನೋಡಿದ ಅರ್ಜುನ ಯುದ್ಧ ಮಾಡಲ್ಲ ಅಂತೆ ಕುಸಿದು ಬೀಳ್ತಾನೆ. ಆಗ ಕೃಷ್ಣ ಕರ್ತವ್ಯದ ಬಗ್ಗೆ, ಆತ್ಮದ ಬಗ್ಗೆ ಅವನಿಗೆ ತಿಳಿ ಹೇಳ್ತಾನೆ. ಕೃಷ್ಣನ ಮಾತಿನಿಂದ ಪ್ರಭಾವಿತನಾದ ಅರ್ಜುನ ನಿನ್ನ ನಿಜವಾದ ದೈವಿಕ ರೂಪವನ್ನ ನೋಡ್ಬೇಕು ಅಂತ ಕೇಳ್ಕೊಳ್ತಾನೆ. ಆದರೆ ಆ ರೂಪವನ್ನ ನಮ್ಮ ಮಾಮೂಲಿ ಕಣ್ಣಿಗಳಿಂದ ನೋಡಕ್ಕಾಗಲ್ಲ ಅಂತ ಗೊತ್ತಿದ್ದ ಕೃಷ್ಣ ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನ ಕರುಣಿಸ್ತಾನೆ. ಅರ್ಜುನ ನೋಡಿದ ಆ ದೃಶ್ಯ ಹೇಗಿತ್ತು ಗೊತ್ತಾ? ಅದನ್ನ ವರ್ಣಿಸೋಕೆ ಮಾತುಗಳೇ ಸಾಲಲ್ಲ. ಆಕಾಶದಲ್ಲಿ 1000 ಸೂರ್ಯರು ಒಟ್ಟಿಗೆ ಉದಯಿಸಿದ್ರೆ ಎಷ್ಟು ಪ್ರಕಾಶ ಇರುತ್ತೋ ಅದಕ್ಕಿಂತಲೂ ಹೆಚ್ಚು ವೈಭವದಿಂದ ಕೂಡಿತ್ತು ಆ ರೂಪ. ಅದು ಒಂದೇ ಸಮಯದಲ್ಲಿ ವಿಸ್ಮಯ ಮತ್ತು ಭಯ ಎರಡನ್ನೂ ಹುಟ್ಟಿಸುವಂತಿತ್ತು. ಅರ್ಜುನ ಕೃಷ್ಣನ ರೂಪದಲ್ಲಿ ನೋಡಿದ್ದು ಬರೀ ದೇವತೆಗಳನ್ನಾಗಲಿ ನಕ್ಷತ್ರಗಳನ್ನಾಗಲಿ ಅಲ್ಲ, ಅದಕ್ಕಿಂತಲೂ ಮುಖ್ಯವಾಗಿ ಮುಂದೆ ನಡೆಯಲಿರೋ ಯುದ್ಧದ ಭೀಕರ ಭವಿಷ್ಯವನ್ನೇ ನೋಡಿದ. ಇಲ್ಲಿ ಭೂತ, ವರ್ತಮಾನ, ಭವಿಷ್ಯ ಅನ್ನೋ ಕಾಲದ ಎಲ್ಲೆಗಳೇ ಇರಲಿಲ್ಲ. ಎಲ್ಲವೂ ಒಂದೇ ಒಂದು ದೈವಿಕ ಕ್ಷಣದಲ್ಲಿ ಅವನ ಮುಂದೆ ತೆರೆದುಕೊಂಡಿತ್ತು. ಸರಿ, ಈಗ ಇನ್ನೊಂದು ಪ್ರಸಂಗಕ್ಕೋಗೋಣ. ಇಲ್ಲೂ ವಿಶ್ವರೂಪ ದರ್ಶನ ಆಗುತ್ತೆ, ಆದರೆ ಇದರ ಉದ್ದೇಶನೇ ಬೇರೆ. ಇದು ನಡೆದಿದ್ದು ಕೌರವರ ರಾಜಸಭೆಯಲ್ಲಿ. ಕೃಷ್ಣ ಶಾಂತಿಯ ದೂತನಾಗಿ ಕೌರವರ ಆಸ್ಥಾನಕ್ಕೆ ಬರ್ತಾನೆ. ಆದರೆ ಅಲ್ಲಿ ಅವನಿಗೆ ಸಿಕ್ಕಿದ್ದು ಅವಮಾನ. ದುರ್ಯೋಧನನ ಅಹಂಕಾರ ನೋಡಿ ಇಡೀ ಬ್ರಹ್ಮಾಂಡದ ಒಡೆಯನನ್ನೇ ಬಂಧಿಸೋಕೆ ಪ್ರಯತ್ನ ಪಡ್ತಾನೆ. ಎಂಥ ಅಜ್ಞಾನ ಅಲ್ವಾ? ಅದಕ್ಕೆ ಉತ್ತರವಾಗಿ ಕೃಷ್ಣ ತನ್ನ ನಿಜ ಸ್ವರೂಪದ ಒಂದು ಸಣ್ಣ ಝಲಕ್ ತೋರಿಸ್ತಾನೆ. ಇಲ್ಲಿ ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಒಂದೇ ದೃಶ್ಯವನ್ನ ನೋಡಿದವರ ರಿಯಾಕ್ಷನ್ ಸಂಪೂರ್ಣ ಬೇರೆ ಬೇರೆಯಾಗಿತ್ತು. ದುರ್ಯೋಧನನ ಕಡೆ ಇದ್ದ ಅಹಂಕಾರಿಗಳು ಭಯದಿಂದ ಗಡಗಡ ಅಂತ ನಡಗಿದ್ರೆ, ಭೀಷ್ಮ, ದ್ರೋಣ, ವಿದುರರಂಥ ಭಕ್ತರು ಪರಮಾನಂದವನ್ನೇ ಅನುಭವಿಸಿದರು. ಇದರ ಅರ್ಥ ಏನು? ನಾವು ನೋಡುವುದು ಹೊರಗಿನ ಸತ್ಯವನ್ನಲ್ಲ, ನಮ್ಮೊಳಗಿನ ಪ್ರತಿಬಿಂಬವನ್ನೇ. ದೈವಿಕತೆಯ ಅನುಭವ ಅನ್ನೋದು ನಮ್ಮ ಮನಸ್ಥಿತಿಯ ಮೇಲೆ ನಿಂತಿರುತ್ತೆ. ಸರಿ, ಇಷ್ಟು ಹೊತ್ತು ಕತೆ ಕೇಳಿದ್ವಿ. ಈಗ ಇದರ ಹಿಂದಿರೋ ಫಿಲಾಸಫಿ ಏನು, ಇದರ ಸಾಂಕೇತಿಕ ಅರ್ಥವೇನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ. ಈ ದರ್ಶನದಿಂದ ನಮಗೆ ಮುಖ್ಯವಾಗಿ 3 ಆಳವಾದ ಸತ್ಯಗಳು ಅರ್ಥ ಆಗುತ್ತೆ. ಮೊದಲನೇದು ಸರ್ವವ್ಯಾಪಿತ್ವ. ದೇವರು ಎಲ್ಲೋ ದೂರದಲ್ಲಿಲ್ಲ, ಈ ವಿಶ್ವದ ಪ್ರತಿಯೊಂದು ಕಣಕಣದಲ್ಲೂ ಇದ್ದಾನೆ. ಎರಡನೇದು ಎಲ್ಲವೂ ಕಾಲದ ಅಧೀನ, ನಮ್ಮ ಜೀವನದಲ್ಲಿ ನಡೆಯೋ ಘಟನೆಗಳೆಲ್ಲ ಒಂದು ದೊಡ್ಡ ದೈವಿಕ ಪ್ಲಾನ್ನ ಭಾಗ. ಮತ್ತು ಮೂರನೇದು ಸಂಪೂರ್ಣ ಶರಣಾಗತಿ. ಈ ಇಡೀ ಕಾಸ್ಮೋಸ್ ಮುನ್ನೆ ನಮ್ಮ ಅಹಂ ಅನ್ನೋದು ಎಷ್ಟು ಸಣ್ಣದು ಅನ್ನೋ ಅರಿವು. ಕಾಲದ ಬಗ್ಗೆ ಇರೋ ಈ ಕಾನ್ಸೆಪ್ಟ್ ಇದೆಯಲ್ಲ, ಇದನ್ನ ಒಂದು ಭಯಾನಕ ದೃಶ್ಯದ ಮೂಲಕ ತೋರಿಸಲಾಗುತ್ತೆ. ಅರ್ಜುನ ನೋಡ್ತಾನೆ, ತನ್ನೆಲ್ಲ ಶತ್ರು ಸೈನಿಕರು ಕೃಷ್ಣನ ಉರಿಯೋ ಬಾಯಿಯೊಳಗೆ ಹೋಗಿ ನಾಶವಾಗ್ತಾ ಇದ್ದಾರೆ. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ, ಕಾಲ ಮತ್ತು ವಿಧಿ ಎರಡೂ ಆ ದೈವಿಕ ಶಕ್ತಿಯ ಕೈಯಲ್ಲಿದೆ. ಕೊನೆಗೆ ಆಗ್ಬೇಕಾಗಿದ್ದೇ ಆಗೋದು. ಸರಿ, ಈಗ ಕೊನೆಯದಾಗಿ ಒಂದು ಸ್ವೀಟ್ ಆದ, ಎಲ್ರಿಗೂ ಇಷ್ಟ ಆಗೋ ಒಂದು ಕತೆ. ಕೃಷ್ಣ ತನ್ನ ವಿಶ್ವರೂಪವನ್ನ ಮೊಟ್ಟಮೊದಲ ಬಾರಿಗೆ ಯಾವಾಗ ತೋರಿಸಿದ ಗೊತ್ತಾ? ಕುರುಕ್ಷೇತ್ರದಲ್ಲಲ್ಲ. ಕೃಷ್ಣ ಇನ್ನೂ ಚಿಕ್ಕ ಮಗು, ಮಣ್ಣು ತಿಂದ ಅಂತೂ ದೂರು. ತಾಯಿ ಯಶೋಧೆ ಬಾಯ್ತೆಗಿಯಂತೆ ಹೇರಿದಾಗ ಆ ಪುಟ್ಟ ಬಾಯಿಯೊಳಗೆ ಇಡೀ ಬ್ರಹ್ಮಾಂಡವನ್ನೇ ನೋಡ್ತಾಳೆ. ಕುರುಕ್ಷೇತ್ರದ ಆ ಭಯಂಕರ ಭವ್ಯ ದರ್ಶನಕ್ಕೂ ಈ ಸರಳ ಮುಗ್ಧ ದರ್ಶನಕ್ಕೂ ಎಷ್ಟು ವ್ಯತ್ಯಾಸ ಅಲ್ವಾ? ಬಹುಶಃ ಅದೇ ಅವನ ಮೊದಲ ವಿಶ್ವರೂಪ ದರ್ಶನವಾಗಿತ್ತು. ಹಾಗಿದ್ರೆ ಕೊನೆಗೆ ಒಂದು ಯೋಚನೆ. ಈ ಇಡೀ ಅಸ್ತಿತ್ವ, ಭೂತ, ಭವಿಷ್ಯ, ವರ್ತಮಾನ ಎಲ್ಲವೂ ಒಂದೇ ಒಂದು ದೈವಿಕ ಶಕ್ತಿಯ ಭಾಗವೇ ಆಗಿದ್ರೆ
ಈ ಬ್ರಹ್ಮಾಂಡದ ಅನಂತತೆಯಲ್ಲಿ ಒಬ್ಬ ಮನುಷ್ಯನ ಸ್ಥಾನವಾದರೂ ಏನು? ಅವನ ಅಹಂಕಾರಕ್ಕೆ ಬೆಲೆ ಇದೆಯಾ? ಈ ಪ್ರಶ್ನೆಗಳು ಬಹುಶಃ ನಾವು ಮುಂದಿನ ಸಲ ಆಕಾಶದ ಕಡೆ ನೋಡಿದಾಗ ನಮ್ಮ ತಲೆಯಲ್ಲಿ ಓಡಬಹುದು.